ಅಲ್ಲ, ನೀವೊಂದು ಅರ್ಥ ಮಾಡ್ಕೊಬೇಕು. ಅವತ್ತು ಏನು 2019 ಚುನಾವಣೆ ನಡೆದಾಗ ನಮ್ಮ ಪಕ್ಷದ ಮತಗಳಿದ್ದಿದ್ದೆಷ್ಟು ಅಂತ ವೆಂಕಟರಮಣಯ್ಯನವ್ರಿಗೆ ಒಂದು ಲೆಕ್ಕ ತಗೊಳಕ್ಕೆ ಹೇಳ್ರಿ. ಅವತ್ತು ನನಗೆ ಎಲ್ಲ ಪಕ್ಷದವರು ಸಹ ಸಹಾಯ ಮಾಡಿದರು. ಅವರಿವತ್ತು ನಮ್ಮನ್ನು ಕಾಂಗ್ರೆಸ್ಸು BJP ದಳ ಅಂತ ಅಳಿಯೋದು ಬೇಡ ದಯವಿಟ್ಟು. ಅವತ್ತು ಎಲ್ಲ ಪಕ್ಷದವರು ಸಹಾಯ ಮಾಡಿದರು. ನಾನು 6 ವರ್ಷನೂ ಎಲ್ಲ ಪಕ್ಷದವ್ರಿಗೂ ಸಹಾಯ ಮಾಡಿ ಬಂದಿದ್ದೆ. ನಾನು ಯಾವತ್ತೂ ಪಕ್ಷ ನೋಡಿಲ್ಲ. ಇವತ್ತು ನಮ್ಮ ಅಧ್ಯಕ್ಷಗಳು ಗೊತ್ತಿದೆ, ನನ್ನ ಹತ್ರ ಸಹಾಯ ಪಡ್ಕೊಂಡಿರೋದು ವೆಂಕಟರಮಣಯ್ಯನವರಾಗಲಿ ಮುನೇಗೌಡರಾಗಲಿ ಅಲ್ಲ. ನನ್ನ ಹತ್ರ ಆ ಒಂದು ಚೇರಲ್ಲಿ ಕುಂಡ್ರಿಸಿದಂಥವ್ರು ಈ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು. ಆ ಅಧ್ಯಕ್ಷರುಗಳ ಗಮನಕ್ಕೆ ನಾನು ಅವ್ರ ಮನಮುಟ್ಟಂಥ ಕೆಲಸ ಮಾಡಿದ್ದೀನಿ. ಇವತ್ತು ಆ ಚೇರ್ ಮೇಲೆ ಕುಂಡ್ರಿಸೋದು ಈ ತಾಲೂಕಿನ ಹಾಲು ಉತ್ಪಾದಕರೇ. ಎಲ್ಲಿ ನಾನು ಹಾಲು ಉತ್ಪಾದಕರಿಗೆ ದ್ರೋಹ ಮಾಡಿಲ್ಲ ಅಂದಾಗ ಪಕ್ಷ ಎಲ್ಲಿ ಬರ್ತದಿಲ್ಲಿ? ಅವತ್ತಿದ್ದಿದ್ದು ನಮ್ಮದು 33 ಓಟು, ನನಗೆ ಕೊಟ್ಟಿದ್ದು 140 ಓಟು. ಹೆಂಗೆ ಕೊಟ್ಟರು ಅವರು? ನಾನು 33 ಓಟ 40 ಓಟ ನಮ್ಮದಿತ್ತು. ನಾನು 33 ಓಟಿಗೆ ಸಹಾಯ ಮಾಡೋದು ನನ್ನ ಪಕ್ಷ, ನನ್ನ ಕಾಂಗ್ರೆಸ್ಸು ಅಂತ ನಾನೇನಾದ್ರು ಬ್ರ್ಯಾಂಡ್ ಹಾಕ್ಕೊಂಡಿದ್ರೆ ಈ ಉಳಿಕೆ ಇದ್ದಂಥ 100 ಜನಕ್ಕೇನು ಮೋಸ ಮಾಡ್ದಂಗಲ್ವಾ? ಅದಕ್ಕೆ ನನಗೆ ಗೊತ್ತಿದ್ದಂಗೆ ಇದರಲ್ಲಿ ಪಕ್ಷಕ್ಕಿಂತಲೂ ಪ್ರಾಮಾಣಿಕತೆ ಮುಖ್ಯ, ರೈತರಿಗೆ ಒಳ್ಳೇದು ಮಾಡೋದು ಮುಖ್ಯ ಅಂತ ನನ್ನ ಭಾವನೆ. ಅವರೇನೋ ಪಕ್ಷ ಅಂದ್ರೆ ಹಂಗೆ ಪಕ್ಷ ನಿಷ್ಠೆ ಇದ್ದರೆ 10 ವರ್ಷ ನೀವು ಇಲ್ಲಿ ಶಾಸಕರಾಗಿದ್ದೀರಾ. ಮೇಲಾಗಿ ಇಲ್ಲಿ ನೀವು ಪ್ರಭಾವಿ ಶಾಸಕರು 10 ವರ್ಷ ಒಂದು ಕ್ಯಾಂಡಿಡೇಟ್ ಹಾಕಲ್ಲಪ್ಪ. ನೀವು ನನ್ನ ಸೋಲಿಸಬೇಕು ಅನ್ನೋದಿದ್ದರೆ ನೀವು ಕ್ಯಾಂಡಿಡೇಟ್ ಹಾಕಬೇಕಾಯ್ತು. ಇದು ಅನೈತಿಕ ಸಂಬಂಧ ಅಲ್ವಾ? ರಾಜಕಾರಣದ ಅನೈತಿಕ ಸಂಬಂಧ ಏನಾದರೂ ಎಲ್ಲ ನಡೆದದ್ದು ಇಡೀ ರಾಜ್ಯದಾಗ ಅಂದರೆ ಅದು ದೊಡ್ಡಬಳ್ಳಾಪುರದಲ್ಲಿ. ವೆಂಕಟರಮಣಯ್ಯನವ್ರಿಗೆ ನಾನು ಇದೇ ಒಂದು ಮಾತು, ನೀವು ನನ್ನ ಮೇಲೆ ಅಷ್ಟು ದ್ವೇಷ ಇತ್ತು ಅಂದರೆ ಕ್ಯಾಂಡಿಡೇಟ್ ಹಾಕ್ಬೇಕಾಯ್ತು. ಕಾಂಗ್ರೆಸ್ಸಿಂದ ಪಕ್ಷದಿಂದ ಕ್ಯಾಂಡಿಡೇಟ್ ಹಾಕ್ಬೇಕಾಯ್ತು. ದಳದವ್ರನ್ನ ಈಗೇನು ದಳದ ಮುಖಂಡರುಗಳು ನೀವು ಸಪೋರ್ಟ್ ತಗೊಬೇಕಾಯಿತು. ನೀವು ಸಪೋರ್ಟ್ ತಗೊಂಡೇ ನೀವೇನೋ ಎಲ್ಲೋ ಕಮಿಟ್ಮೆಂಟ್ ಆಗ್ಬಿಟ್ಟು ಕಮಿಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ನನ್ನ ಮೇಲೆ ಸುಮ್ಮನೆ ಕಾರಾರಿತೀನಿ ಅಂದರೆ ನಮ್ಮ ಅಧ್ಯಕ್ಷರುಗಳ ಮನಸ್ಸಲ್ಲಿ ಏನೈತೆ ಆ ಭಗವಂತನ ಗೊತ್ತು. ನಾವು ಎರಡಕ್ಕೂ ರೆಡಿದೀವಿ ಸರ್, ಸೋಲಕ್ಕೂ ರೆಡಿದೀವಿ, ಗೆಲ್ಲಕ್ಕೂ ರೆಡಿದೀವಿ. ಬಟ್ 6 ವರ್ಷ ಕೊಟ್ಟಿರೋಂಥದ್ದನ್ನು ಪ್ರಾಮಾಣಿಕವಾಗಿ ನಾನು ನಿಭಾಯಿಸಿದ್ದೀನಿ. ಮತ್ತೆ ನಮ್ಮ ಹಾಲು ಉತ್ಪಾದಕರು, ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು ಇಲ್ಲಪ್ಪ ನೀನು ಇನ್ನೂ ಬೇಕು, ರೈತರ ಮನೆ ಬಾಗಿಲಿಗೆ ಒಳ್ಳೇದು ಮಾಡಬೇಕು ಅಂದರೆ ಗೆಲ್ಲಿಸ್ಕೊಂತಾರೆ, ಬೇಡಪ್ಪ ಅಂದರೆ ಆರಾಮ್ಸೆ ಬಿಡ್ತಾರೆ. ನನ್ನ ಪಾಡು ನಾನು ಇರ್ತೀನಿ, ಏನು ತೊಂದರೆ ಇಲ್ಲ. ಏನು ಅಲ್ಲಿ ಹೋಗಿ ಏನೋ ಮಾಡ್ಕೊಂಬರ್ಬೇಕು ಅನ್ನೋಂಥ ದುರಾಸೆ ಅಂತೂ ಇಲ್ಲ. ನಾವು ನಿಂತರೂ ಸಹ ಇದೊಂದೇ ಸಾರಿ, ನಾನು ಈ ಸಾರಿ ಏನೋ ಅಲ್ಲೊಂದು ಪ್ಲ್ಯಾಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಂತಿದ್ದೀವಿ. ಮುಂದಿನ ದಿನಗಳಲ್ಲೂ ಒಳ್ಳೆ ಹುಡುಗನ ಆರಿಸಿ ತಗೊಂಬತ್ತೀವಿ. ಇಲ್ಲಿ ಸಾಕು, ಒಂದು ಪೋಸ್ಟ್ 1 ಸಾರಿ ಅಥವಾ 2 ಸಾರಿ ಹೋಗೋದು. ಇನ್ನು ಮುಂದಿನ ದಿನಗಳ ಸಾಕು, ನಾವು ಶಾಸಕರ ಜೊತೆ ಕೈ ಜೋಡಿಸ್ಕೊಂಡು ಅವ್ರ ಕಾರ್ಯಕ್ರಮಗಳು ಅವರ ಮುಂದಿನ, ಯಾಕಂದರೆ ಈ ಒಂದು ಕ್ಷೇತ್ರ ರಾಜ್ಯದಲ್ಲಿ ಬೆರಳೆಣಿಕೆ ಜನ ಮುಖಂಡರುಗಳಲ್ಲಿ MLAಗಳಲ್ಲಿ ನಮ್ಮ ಶಾಸಕರು ಒಬ್ಬರು. ಮುಂದಿನ ಸಾರಿ 100ಕ್ಕೆ 100 BJP ಸರ್ಕಾರ ಬರ್ತದೆ. ಅದಕ್ಕೆಲ್ಲ ಏನು ಬೇಕೋ ಅವ್ರ ಜೊತೆ ಪೂರ್ವಕ ನಾವು ಸ್ಪಂದಿಸ್ಕೊಂಡು ಹೋಗ್ತೀವಿ. ಸಾಕು, ರಾಜಕಾರಣ ಇಲ್ಲಿವರೆಗೂ ಪ್ರಾಮಾಣಿಕವಾಗಿ ಮಾಡ್ಕೊಂಬಂದಿದ್ದೀವಿ. ರೈತರ ಹತ್ರ ಒಳ್ಳೆಯ ಹೆಸರಿದೆ, ಅದನ್ನು ಉಳಿಸ್ಕೊಂಡು ನಾವು ಶಾಸಕರ ಜೊತೆ ಕಂಟಿನ್ಯೂಸ್ ಆಗಿ ಇರ್ತೀವಿ. ಅಂದರೆ ಇಲ್ಲ, ಇವತ್ತು ನಮ್ಮ 201 ಜನ ಅಧ್ಯಕ್ಷರುಗಳಲ್ಲಿ 200 ಜನ ಅಧ್ಯಕ್ಷರುಗಳು ತೀರ್ಮಾನ ಮಾಡ್ತಾರೆ. ಓಟ್ ನನಗೆ ಖಂಡಿತ ಆಗ್ತಾರೆ, ನನ್ನ ನಂಬಿಕೆ ಇದೆ. ಹಾಕ್ಲಿ, ತೊಂದರೆ ಅದು ಇನ್ನೊಂದು ಸಾರಿ ಆಗ್ತಾರೆ ಬಿಟ್ಟರೆ ಇನ್ನೊಂದು ಸಾರಿ ಎಲೆಕ್ಷನ್ ಆಗಲಿ, ನಮ್ಮ ಅಧ್ಯಕ್ಷರುಗಳು ಚೆನ್ನಾಗಿರಲಿ, ನಮಗೇನು ಆ ಥರದ್ದು ಭಯ ಇಲ್ಲ. ಒಂದು ವೇಳೆ ಇವ್ರು ಅಂದ್ಕೊಂಡಂಗೆ ಆದರೆ ಸಂತೋಷ, ಯಾಕಂದರೆ ನಮ್ಮ ಅಧ್ಯಕ್ಷರುಗಳು ಚೆನ್ನಾಗಿರ್ತಾರೆ, ನಮ್ಮ ಹಾಲು ಉತ್ಪಾದಕರು ಚೆನ್ನಾಗಿರ್ತಾರೆ. ಚುನಾವಣೆ ಆಯಿತು ಅಂತಂದರೆ ಎಲ್ಲ 180, 190, 200 ಜನ ಅಧ್ಯಕ್ಷರುಗಳಿಗೂ ಇವ್ರು ಹೋಗಿ ಮನೆ ಬಾಗಿಲಿಗೆ ಇವರು ಹೋಗ್ತಾರೆ, ಏನೇನು ಮಾಡ್ಬೇಕಾ ಎಲ್ಲ ಥರ ಮಾಡ್ತಾರೆ. ಹಂಗೇನಾದರೆ ಇನ್ನೊಂದು ಸಾರಿ ಅದು ಆ ಥರ ಆಗಲಿ ಬಿಡ್ರಿ, ನಮಗೇನು ಅದನ್ನು ಅಭ್ಯಂತರ ಇಲ್ಲ. ನನಗೆ ಗೊತ್ತಿದ್ದಂಗೆ ಕಾನೂನು ಅವರಿಬ್ಬರಿಗಿಂತಲೂ ಏನು ಈ ಒಂದು ಪ್ರೆಸ್ ಮೀಟಲ್ಲಿ ಹೇಳೋರಲ್ಲ, ಅವರಿಬ್ಬರಿಗಿಂತಲೂ ಒಂದು ಸ್ವಲ್ಪ ಒಂದು 5% ಜಾಸ್ತಿ ಕೋಆಪ್ರೇಟಿವ್ದು ನಾನು ತಿಳ್ಕೊಂಡಿದ್ದೀನಿ, ನೋಡಿದ್ದೀನಿ. ಎಲ್ಲಿನೂ ಸಹ ಆ ಥರ ತೊಂದರೆ ಇಲ್ಲ. ಆ ಥರ ಇವರು ಮಾಡಿರೋಂಥ ಆರೋಪ 100ಕ್ಕೆ 100 ಸುಳ್ಳು. ಸರ್, ಈಗ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ BJP ಮತ್ತು JDS ಮೈತ್ರಿ ಇದೆ. ಅದೇ ಸ್ಥಳೀಯವಾಗಿ ಮೈತ್ರಿಯನ್ನು ಮುರಿತಾ ಇದ್ದಾರೆ. ಈಗ JDS ಅಭ್ಯರ್ಥಿ ನೇರ ಕಾಂಗ್ರೆಸ್ ಕುತ್ಕೊಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಹೈಕಮಾಂಡ್ ಹೇಳಿದರೆ ನೀವು ಏನು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ, ನಿಮ್ಮ NDA ಅಭ್ಯರ್ಥಿಗೆ ಅದ್ರ ಬಗ್ಗೆ ಏನೋ ಮಾಹಿತಿ ಇದೆಯಾ ಸರ್? ಹೈಕಮಾಂಡ್ ಬಗ್ಗೆ ಆಗಲಿ ಸರ್? ಇಲ್ಲ, ಹೈಕಮಾಂಡ್ ಅಂದರೆ ಪ್ರಾಮಾಣಿಕವಾದ JDS ಕಾರ್ಯಕರ್ತರು ಎಲ್ಲರೂ, ಏನು ಕುಮಾರಣ್ಣವ್ರದ್ದು JDS, ದೇವೇಗೌಡರು JDS, ನಿಖಿಲ್ ಕುಮಾರಸ್ವಾಮಿ ಅವ್ರ JDS ಅಂತ ಏನು ದೇವೇಗೌಡರು ಕಟ್ಟಿದಂಥ JDS ಪ್ರಾಮಾಣಿಕ ಕಾರ್ಯಕರ್ತರು ಏನವ್ರೆ, ಅವರೆಲ್ಲನೂ 100ಕ್ಕೆ 100 ನಮ್ಮ ಜೊತೆಯಲ್ಲೇ ಅವರೇ. ಇವರು ಸಮಯಕ್ಕೊಂಥರ ನಾಟಕ, ಸಮಯಕ್ಕೊಂದ್ಸಾರಿ ವ್ಯಕ್ತಿಗತ ದ್ವೇಷ ಇವ್ರದ್ದು. ಒಂದೊಂದು ಸಾರಿ ಒಂದೊಂದು ಥರ ದ್ವೇಷ ಅವ್ರವ್ರು ಮಾಡಿದ್ದು ಅವರೇ ಅನುಭವಿಸ್ತಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಅದು ನೋಡ್ತೀವಿ. ನನಗೆ ಏನಿವತ್ತು ಅವ್ರು ಯಾರನ್ನ ಆರೋಪ ಮಾಡಿದ್ರೆ ಆ ಆರೋಪಗಳೆಲ್ಲವನ್ನೂ ಸುಳ್ಳು. ನಾನು ಆ ಭಗವಂತನ ನಂಬಿದ್ದೀನಿ, ನಮ್ಮ ಹಾಲು ಉತ್ಪಾದಕರು ನಂಬಿದ್ದೀನಿ. ಈ 5 ವರ್ಷ ನಾನು ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರ ಅನುಭವಿಸಿದ್ರು ಹೋದರು ಅಂತ ಹೇಳ್ತಾರೆ, ಅಲ್ಲಿ ನಾನು ಸೇವೆ ಮಾಡಿದ್ದೀನಿ. ಅವತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ನನಗೆ ಓಟ್ ಹಾಕಿವ್ರೆ. ಕಾಂಗ್ರೆಸ್ಸು, BJP, JDS 3 ಪಕ್ಷದವ್ರು ಓಟ್ ಹಾಕವ್ರೆ. ಯಾಕಂದರೆ 140 ಓಟು ತಗೊಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ನಾನು ಆ ಸೀಟಲ್ಲಿ ಕುತ್ಕೊಂಡಾಗ ಯಾವತ್ತೂ ಪಕ್ಷ ನೋಡಿಲ್ಲ. ನಾನು ಕಾಂಗ್ರೆಸ್ಸು, BJP, ದಳ 3 ಪಕ್ಷದವರಿಗೆ ಪ್ರಾಮಾಣಿಕವಾಗಿ ಸಹಾಯ ಮಾಡಿದ್ದೀವಿ. ಮತ್ತೆ ಈ ಚುನಾವಣೆ ಆದಮೇಲೆ 2 ವರ್ಷದ ನಂತರ ನಮ್ಮ ಶಾಸಕರಾದ ಧೀರಜ್ ಮುನ್ರಾಜುರವರು ಸಹ ಕಾಂಗ್ರೆಸ್ ಲೀಡರ್ಗಳಿರೋಂಥ ಅಧ್ಯಕ್ಷರುಗಳಿರೋಂಥ ಸೊಸೈಟಿಗೂ 2-2 ಲಕ್ಷ ಕೊಟ್ಟವ್ರೆ. ಇದರಲ್ಲಿ ಪಕ್ಷ ನೋಡೋದೇ ಇಲ್ಲ ನಾವು. ನಮ್ಮ ಶಾಸಕರು ಪಕ್ಷ ನೋಡ್ತಾ ಇಲ್ಲ,
ನಾವು ಪಕ್ಷ ನೋಡ್ತಾ ಇಲ್ಲ. ಅವ್ರಿಗೇನೋ ಪಕ್ಷ ಅಂತ ಒಂದು ಹುಚ್ಚಿಡ್ದಿದ್ದಂಗೆ ಐತೆ. ಅವ್ರಿಗೆ ಮನವಿ ಮಾಡೋದಿಷ್ಟೇ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA MP ಒಳಗಡೆ ನೀವು ಪಕ್ಷ ಮಾಡಿರಿ. ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ರಾಜಕಾರಣ ಮಾಡಿ ಪಕ್ಷ ಮಾಡಿ ಆ ಊರುಗಳನ್ನ ಹಾಳು ಮಾಡಬೇಡ್ರಿ, ಆ ಊರುಗಳಲ್ಲಿ ಅಣ್ತಂತನ ಹೊಡಿಬೇಡ್ರಿ. ಯಾಕಂದರೆ ಇವತ್ತು ಹಾಲು ಉತ್ಪಾದಕ ಸಹಕಾರ ಸಂಘ ಅಂದರೆ ಅದೊಂದು ದೇವಸ್ಥಾನ ಇದ್ದಂಗೆ. ಯಾರು ಆ ದೇವಸ್ಥಾನದಲ್ಲಿ ಪ್ರಾಮಾಣಿಕತೆ ಇರ್ತಾರೆ, ಪ್ರಾಮಾಣಿಕವಾಗಿರ್ತಾರೆ, ಅವ್ರು ಎಲ್ರಿಗೂ ಜಯ ಸಿಗ್ತದೆ. ಇವತ್ತು ಏನು 201 ಜನ ಅಧ್ಯಕ್ಷರುಗಳವರೇ, ಅದರಲ್ಲಿ ಒಂದು ಬೋಗಸಲ್ಲಿ ಬಂದಿರ್ಬೋದು ಬಿಟ್ಟರೆ ಇನ್ನು 200 ಜನ ಅಧ್ಯಕ್ಷರುಗಳು ಆ ಊರಲ್ಲಿ ಅಧ್ಯಕ್ಷರಾಗಬೇಕಾದ್ರೆ ಅವ್ರದ್ದೇ ಆದ ಶ್ರಮ, ಅವ್ರದ್ದೇ ಆದ ವ್ಯಕ್ತಿತ್ವ, ಅವ್ರದ್ದೇ ಆದ ಗೌರವ ಉಳಿಸ್ಕೊಂಡಿರೋದಕ್ಕೆ ಊರೊಳಗಡೆ ಡೈರಿ ಅಧ್ಯಕ್ಷರಾಗಿರೋದು. ಇವ್ರು ಅನ್ಕೊಂಡಿರೋದೇನು ನಾವು ದುಡ್ಡು ಕೊಟ್ಬಿಟ್ರೆ ಎಲ್ಲರೂ ಓಟ್ ಹಾಕ್ತಾರೆ ಅಂತ. ಆ ಅಧ್ಯಕ್ಷರು ಎಲ್ಲರೂ ಸಹ 10 ಸಾರಿ ಯೋಚನೆ ಮಾಡ್ತಾರೆ, ಯಾರು ಈ ಸೀಟ್ಗೆ ಪ್ರಾಮಾಣಿಕರು, ನಮ್ಮ ರೈತರ ಜೊತೆ ಸ್ಪಂದಿಸ್ತಾರೆ, ಅದೆಲ್ಲನೂ ಯೋಚನೆ ಮಾಡಿ ಇವತ್ತು ಮತದಾನ ಮಾಡ್ತಾರೆ. 200 ಜನ ಅಧ್ಯಕ್ಷರುಗಳು ಪ್ರಜ್ಞಾವಂತರವರೇ. ಅದರಲ್ಲಿ ನನ್ನ ಲೆಕ್ಕ ಇವರು ಏನೆಲ್ಲ ಸರ್ಕಸ್ ಮಾಡಿದರೂ ಸಹ ನನ್ನ ಲೆಕ್ಕ 100ಕ್ಕೆ 100 ನಮ್ಮ ಅಧ್ಯಕ್ಷರುಗಳು ಪ್ರಾಮಾಣಿಕತೆಗೆ, ಕೆಲಸಕ್ಕೆ ಬೆಲೆ ಕೊಡ್ತಾರೆ, ನನಗೆ ಆಶೀರ್ವಾದ ಮಾಡ್ತಾರೆ. ಮತ್ತು ಇವತ್ತು ನಾವು ಏನು 2 ವರ್ಷ ಆಯಿತು ಶಾಸಕರಾಗಿ ಗೆದ್ದ ಮೇಲೆ, ಇವತ್ತು ಶಾಸಕರಾಗಿ ಗೆದ್ದರಿಂದ ಇಲ್ಲಿವರೆಗೂ ಸಹ ಶಾಸಕರ ಮನೆಗೆ ನೀವು ಯಾರನ್ನಾದ್ರೂ ಬೇಕಾದ್ರೆ ಕಾವಲಿಡ್ರಿ, ಬೇಕಾದ್ರೆ ಇಲ್ಲಿ ಎಲ್ಲ ಪಕ್ಷ, ಎಲ್ಲ ಜಾತಿ ಜನಾಂಗದವರು ಬರ್ತಾರೆ. ಬಹುಶಃ ಶಾಸಕರ ಮನೆಯಲ್ಲಿ ಏನು ನಾವು ಇಲ್ಲಿ ಬಂದು ಊಟ ಮಾಡಿ ಕಾಫಿ ಕುಡಿದು ಹೋಗಿರ್ತಕ್ಕಂಥವ್ರು ಅಮಾಯಕರು, ಬಡವರು, ಮುಖಂಡರುಗಳು ಬರದೇ ಇರ್ಬೋದು, ಅಷ್ಟು ಜನ ಬಡವ್ರ ಆಶೀರ್ವಾದ ಇದ್ದರೆ ಸಾಕು, 100ಕ್ಕೆ 100 ನಾವು ಗೆದ್ದು ಬರ್ತೀವಿ. ಆ ಪ್ರೆಸ್ ಮೀಟ್ ಮಾಡಿರೋಂಥವ್ರು ಹೇಳ್ಬೇಕು, ಎಷ್ಟು ಜನಕ್ಕೆ ಕಾಫಿ ಕೊಟ್ಟಿದ್ದೀನಿ, ಊಟ ಕೊಟ್ಟಿದ್ದೀನಿ, ಮನೆ ತಕ್ಕ ಬಂದಾಗ ನಾನು ಏನು ಮಾಡಿದ್ದೀನಿ, ಅವ್ರು ಇನ್ನೆಲ್ಲೇ ನೋಡ್ಕೊಬೇಕು. ಆದ್ದರಿಂದ ನನ್ನ ಹಿಂದೆ ನನಗೆ ಇವತ್ತು ರಥ ಹೊಡಿತಾ ಇರ್ತಕ್ಕಂಥದ್ದು ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು ರಥ ಹೊಡಿತಾರೆ, ನಾನು ಹಿಂದೆ ನಿಂತ್ಕೊಂಡು ಯುದ್ಧ ಮಾಡ್ತೀವಿ, 100ಕ್ಕೆ 100 ಇದರಲ್ಲಿ ಗೆದ್ದು ಬರ್ತೀವಿ ಅನ್ನೋ ಭರವಸೆ ಇದೆ. ಎರಡೂ ಪಕ್ಷದ ಅಜೆಂಡಾ ಒಂದೇ, BCR ಅನ್ನು ಸೋಲಿಸಬೇಕು. ಇದು ಭಗವಂತನವನೇ ಸರ್, ನೋಡೋಣ. ಅವ್ರ ಅಜೆಂಡಾ ಫಲಿಸಲ್ಲ ಅಂತ ನನ್ನ ಲೆಕ್ಕ. ಅದ್ರ ಮೇಲೆ ದೈವಲೀಲೆ, ನಾವೆಲ್ಲನೂ ನಾವು ಭಗವಂತನ ನಂಬಿ ಬಾಳ್ತಾ ಇರೋದು. ನನಗೆ ಹಾಲು ಉತ್ಪಾದಕ ಸಹಕಾರ ಸಂಘನೇ ದೇವಾಲಯ ಅನ್ಕೊಂಡು ನಾನು 5 ವರ್ಷ ಯಾವುದೇ ಡೈರಿಯಲ್ಲಿ ಎಲ್ಲಾದರೂ ಒಂದು ಕೈ ಇಟ್ಟು ಏನೋ ಗಲೀಜು ಕೆಲಸ ಮಾಡಿದರೆ ಅವ್ರು ನಾನು ಓಟ್ ಹಾಕೋದು ಬೇಡ. ಎಲ್ಲಿನೂ ನಾನು ಯಾವುದೇ ಡೈರಿ ಒಳಗಡೆ ಎಲ್ಲಿ ಕೈ ಇಟ್ಟಿಲ್ಲ, ಗಲೀಜು ಮಾಡಿಲ್ಲ ಅಂದರೆ 100ಕ್ಕೆ 100 ಅವ್ರು ನನಗೆ ಹಾಕ್ತಾರೆ. ಅವ್ರು ನನಗೆ ಹಾಕದೇ ಇದ್ದರೆ ಆ ಭಗವಂತನೇ ನೋಡ್ಕೊಂತಾನೆ. ನನಗೆ ಮೋಸ ಮಾಡೋದು, ಅಲ್ಲಿರೋ ಊರಾಗಿರೋ ಹಾಲು ಉತ್ಪಾದಕರಿಗೆ ಮೋಸ ಮಾಡೋದು ಎರಡೂ ಒಂದೇ. ಅದರಿಂದ ಇವ್ರು ಏನೆಲ್ಲ ಚಟುವಟಿಕೆ ಮಾಡಿದ್ರು ಅದು ಊರಲ್ಲೇ ನಿಂತೋಗ್ತದೆ, ಮತದಾನದ ಬೂತ್ವರೆಗೂ ಬರಲ್ಲ. ಮತದಾನದ ಬೂತಲ್ಲಿ ಸ್ಪಷ್ಟವಾಗಿ ಅವರು ಪ್ರಾಮಾಣಿಕತೆಗೆ ಒತ್ತು ಕೊಡ್ತಾರೆ ನಮ್ಮ ಅಧ್ಯಕ್ಷರುಗಳು. ನನಗೆ 100ಕ್ಕೆ 100 ವಿಶ್ವಾಸ ಐತೆ. ಇದರಲ್ಲಿ ಯಾವುದೇ ಪಕ್ಷ ಜಾತಿ ಬರಲ್ಲ, ಎಲ್ಲರೂ ಸಹ ಹಾಲು ಉತ್ಪಾದಕರ ಪರವಾಗಿರಬೇಕು. ಯಾಕಂದರೆ ಹಾಲು ಉತ್ಪಾದಕರ ಕಷ್ಟ ಬಂದಾಗ ಯಾರೂ ಇರಲಿಲ್ಲ, ಹಸುಗಳು ಸತ್ತಾಗ ಯಾರೂ ಇರಲಿಲ್ಲ, ಇನ್ನೊಂದು ನಮ್ಮ ರೈತರ ಕಾಯಿಲೆ ಬಿದ್ದಾಗ ಯಾರೂ ಇರಲಿಲ್ಲ. ನಾನು 6 ವರ್ಷ ಏನು ಕೊಟ್ಟಂಥ ಅಧಿಕಾರನ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದೀನಿ. ಒಂದು ಪಕ್ಷದ ಮೂಲಕ ಅಲ್ಲ, 3 ಪಕ್ಷದ ನಮ್ಮ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರಿಗೂ, ಉತ್ಪಾದಕರ ಮಕ್ಕಳಿಗೂ ನನ್ನ ಕೈಲಾಗಿದ್ದನ್ನು ಪ್ರಾಮಾಣಿಕ ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿದ್ದೀನಿ. ಇವತ್ತು ಅದೇ ಪ್ರಾಮಾಣಿಕತೆ ನನ್ನ ಕೈ ಹಿಡಿತದೆ ಅಂತ ನಾನು ನಂಬಿದ್ದೀನಿ. ಯಾಕೆ ಇಷ್ಟೊಂದು ದ್ವೇಷ ಸರ್ ನಿಮ್ಮ ಕಾಂಗ್ರೆಸ್ ಪಕ್ಷ ಇದ್ಮೇಲೆ? ಮಾಜಿ ಶಾಸಕರಾಗಿರ್ಬೋದು, ಅಲ್ಲಿರೋ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಒಂದೇ ಅಜೆಂಡಾ, ಸಿಂಗಲ್ ಪಾಯಿಂಟ್ ಅಜೆಂಡಾ ಇರ್ತದೆ, ಯಾಕೆ ಇಷ್ಟೊಂದು ದ್ವೇಷ ಅಂತ? ಸರ್, ನಾಯಕರುಗಳಿಗೆ ದ್ವೇಷ ಇರೋದು ಒಂದೇ, ಅದು ಮಾಮೂಲಿ ಇದ್ದೇ ಇರ್ತದೆ. ಯಾಕಂದರೆ ಅವ್ರ ಚುನಾವಣೆಯಲ್ಲಿ ನಾನು ಸಹಾಯ ಮಾಡಿಲ್ಲ ಅಂತ. ನನ್ನನ್ನು ಬೆಳೆಸಿದ್ದು ಅವತ್ತು ರಂಗರಾಜ್ ಅವ್ರಿಗೆ ಅವಮಾನ ಆಯಿತು ಅಂದಾಗ ಅವ್ರು ಕರೆದಾಗ ನಾನು ಬಿಟ್ಟು ಹೋಗೋದು ನನ್ನ ಧರ್ಮ. ಯಾಕಂದರೆ ನನಗೆ ರಾಜ್ಯ ಮಟ್ಟದ ನಾಯಕರನ್ನ ನನಗೆ ಇವತ್ತೇನು ನಮ್ಮ ಎಲ್ರಿಗೂ ಗೊತ್ತು, ಒಬ್ಬ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳಾಗಂಥ DK ಶಿವಕುಮಾರ್ ಸಾಹೇಬರು ಸಹ ನನಗೆ ಹತ್ರವಾಗಿದ್ದರು. ನಾನು ಬಿಟ್ಟು ಬಂದೆ ಅಂದರೆ ನನ್ನ ಕೂಲಿ ಮಾಡೋವಾಗ ಕೈ ಹಿಡಿದು ಬೆಳೆಸಿದಂಥವ್ರು ರಂಗರಾಜು ಮತ್ತು ನಮ್ಮೂರಲ್ಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರು, ಹಿರಿಯರಾದಂಥ ದಾಸಪ್ಪನವರು, ಅವರೆಲ್ಲರೂ ನನ್ನ ಬೆಳೆಸಿದ್ರಲ್ಲ. BH ಕೆಂಪಣ್ಣವರು, ಇವರೆಲ್ಲ ನನ್ನ ಬೆಳೆಸಿದ್ದಕ್ಕೋಸ್ಕರ ನಾನು ಕೃತಜ್ಞತೆ, ನನ್ನ ಸ್ವಾರ್ಥಕ್ಕೆ ಹೋಗಿದ್ದರೆ ನಾನು ಕಾಂಗ್ರೆಸ್ಸಲ್ಲೇ ಇರಬೇಕಾಗಿತ್ತು. ಅಧಿಕಾರ ಬೇಕು, ದೊಡ್ಡವ್ರ ಪರಿಚಯ ಆಗಿದೆ, ನಾನು ದುಡ್ಡು ಮಾಡಬೇಕು ಅನ್ನಂಗಿದ್ರೆ ನಾನು ಕಾಂಗ್ರೆಸ್ಸಲ್ಲೇ ಇರಬೇಕಾಗಿತ್ತು. ನನಗೆ ನಾನು ಕೂಲಿ ಮಾಡುವ ಕೈ ಹಿಡಿದಂಥ ನನ್ನ ಬೆಳೆಸಿದಂಥವ್ರು ಅವ್ರ ಕಣ್ಣ ನೀರು ಬಂತು. ಅವ್ರಿಗೆ ನ್ಯಾಯ ದೊರಕಿಸೋದಕ್ಕೋಸ್ಕರ ನಾನು ರಂಗರಾಜು ಅವ್ರ ಜೊತೆ ಹೋಗಿದ್ದೀನಿ. ಬಿಟ್ಟರೆ ನಾನು ಮತ್ತೆ ಅವತ್ತು ಮುನೇಗೌಡರಿಗಿರ್ಬೋದು, ಇವತ್ತು ವೆಂಕಟರಮಣಯ್ಯನವ್ರಿಗಿರ್ಬೋದು, ನನ್ನ ಮೇಲೆ ಅವ್ರಿಗೇನು ವೈಯಕ್ತಿಕವಾಗಿ ದ್ವೇಷ ಇರ್ಬೋದು, ನಾನು ಮುನೇಗೌಡರಿಗೇನು ಯಾವುದೇ ಮೋಸ ಮಾಡಿಲ್ಲ, ನಾನು ಪ್ರಾಮಾಣಿಕವಾಗಿ ಅವ್ರಿಗೆ ಇದ್ದೀನಿ. ಆದರೂ ಅವ್ರಿಗೇನೋ ಯಾರೋ ತಪ್ಪು ತಿಳುವಳಿಕೆಯಿಂದ ಅವರೇನೋ ತಪ್ಪು ಗ್ರಹಿಕೆ ಮಾಡ್ಕೊಂಡವ್ರೆ. ಅವ್ರಿಗೂ ಮನವರಿಕೆ ಆಗ್ತದೆ. ಯಾಕಂದರೆ ಇವತ್ತು ಅವರು ಸಹಾಯ ಮಾಡ್ತಾ ಇರ್ತಕ್ಕಂಥ ಅಭ್ಯರ್ಥಿ ಕ್ಯಾರೆಕ್ಟರ್ ಏನು ಅಂತ ಅವ್ರು ನೋಡವ್ರೆ. ಅವರೇ ಅಂತಲ್ಲ, ಇಡೀ ತಾಲೂಕಲ್ಲಿ ಇವತ್ತು ನನ್ನ ವಿರುದ್ಧ ಅಭ್ಯರ್ಥಿ ಆಗ್ಯವ್ರೆ, ಅವರ ನಿಜ ಸ್ವರೂಪನ ಎಲ್ಲರೂ ನೋಡವ್ರೆ. ಅದು 25ನೇ ತಾರೀಕು ರಿಸಲ್ಟಲ್ಲಿ ಗೊತ್ತಾಗ್ತದೆ. ಕಾಂಗ್ರೆಸ್ ಮಾಜಿ ಶಾಸಕರಾಗಲಿ, ಮುನೇಗೌಡರಾಗಲಿ ವಿನಾಕಾರಣ ನನ್ನ ಮೇಲೆ ಆರೋಪ ಮಾಡಿದರೆ ಅದು ಅವ್ರಿಗೆ ಮುಳುವಾಗುತ್ತೆ, ಬಿಟ್ಟರೆ ನನಗೇನು ತೊಂದರೆ ಆಗಲ್ಲ. ಸರ್, JDSನವರು ಮೈತ್ರಿ ಮುರಿದಿದ್ದಾರೆ, JDS ವರಿಷ್ಠ ಗಮನಕ್ಕೆ ಏನಾದರೂ ತಂದಿದ್ದೀರಾ ನೀವು? ಇಲ್ಲ ಸರ್, ನಾನು ನಮ್ಮ ಧೀರಜ್ ಮುನ್ರಾಜ್ ಅವರು ಮತ್ತು ಲೋಕಸಭಾ ಸದಸ್ಯರ ಹತ್ರ ಮಾತಾಡಿದ್ದೀನಿ. ಅವರು ಹೈಕಮಾಂಡಲ್ಲಿ ಮಾತಾಡಿದ್ದೀನಪ್ಪ. ಅವರು ಆದ್ರೂ ಇವರೇನೋ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಇವತ್ತು ರಾಜಕಾರಣ ನೀವೆಲ್ಲ ಸಾಕಷ್ಟು ಅರ್ತಿದ್ದೀರಾ.
ಏನಕ್ಕೆ ಮಗ ಅಳ್ತಾದೆ ಅಂತ. ಏನೋ ಮಗ ಹತ್ತಾಗ ಯಾರೋ ಗ್ರೀಸ್ ಸಿಕ್ಕಿರ್ತಾರೆ, ಗ್ರೀಸ್ ಇರೋ ಕಡೆ ಹೋಗಿರೋ ಸರ್ವೇ ಸಾಮಾನ್ಯ. ಅವ್ರು ಯಾರು ಒಳಗಡೆ ಬಂದು ಓಟ್ ಹಾಕಲ್ಲ. ಸೂಚನೆ ಮೇಲೆ ನಾವು ನಾಮಿನೇಷನ್ ಫೈಲ್ ಮಾಡಿದ್ದು ಅಂತ ಹೇಳಿದ್ರು. ಎಲ್ಲ 100% ಸುಳ್ಳು ಸರ್. ಇವ್ರಿಗೆ ಹೆಂಗೆ ಬೇಕಂಗೆ ರಾಜಕಾರಣ ಮಾಡ್ಕೊಂಡವ್ರೆ. ಇರಲಿ, ಅದೇನಾದರೂ ಮಾಡಲಿ, ಮುನೇಗೌಡರದ್ದು ಸಹಕಾರ ಇರ್ತದೆ, ವೆಂಕಟರಮಣಯ್ಯವ್ರದ್ದು ಸಹಕಾರ ಇರ್ತದೆ ಅಂತ ನಂಬಿದ್ದೀವಿ. ಅಂದರೆ ಒಳ್ಳೆತನಕ್ಕೆ ನಾನು ಹೇಳೋದು. ನಾವು ಕೆಟ್ಟದ್ದು ಮಾಡಿದರೆ ಅವ್ರನ್ನ ವಿರುದ್ಧ ಮಾಡಲಿ, ಅವರೆಲ್ಲರದ್ದು ಸಹಕಾರ ಇರ್ತದೆ. ಅದೆಲ್ಲದಕ್ಕಿಂತಲೂ ಹೆಚ್ಚಿನಾಗಿ ನಮಗೆ ಈ ಒಂದು ಚುನಾವಣೆ ಅನ್ನೋದು ಒಂದು ಯುದ್ಧ, ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಯುದ್ಧ ಇದು. ಈ ಯುದ್ಧದಲ್ಲಿ ನಮಗೆ ರಥ ಹೊಡಿತಾ ಇರ್ತಕ್ಕಂಥವ್ರು ಶಾಸಕರಾದ ಧೀರಜ್ ಮುನ್ರಾಜ್ ಅವರು, ಅವರ ಪ್ರಾಮಾಣಿಕತೆ, ಅವರ ಒಂದು ನಿಷ್ಠೆ, ನನ್ನ ಪ್ರಾಮಾಣಿಕತೆ, ನನ್ನ ನಿಷ್ಠೆ ಈ ಚುನಾವಣೆಯಲ್ಲಿ ನಮ್ಮಿಬ್ಬರಿಗೂ ಕೈ ಹಿಡಿತದೆ ಅಂತ ಭರವಸೆ ಐತೆ. ನಾವು ಗೆದ್ದೇ ಗೆಲ್ತೀವಿ ಅಂತ, 100% ಗೆಲ್ತೀವಿ ಅನ್ನೋ ನಂಬಿಕೆ ಇದೆ.